ಮರ ನೋಡ್ರಿ ಒಳ್ಳೆ ಮಳೆಗೆ ಹಾಕಿದ್ದಾರೆ ಅಂತ ಮರ ಸಿಗದೆ ಕಷ್ಟ. ಅದು ಎತ್ತ ರೀತಿ ಅದು ಇಲ್ಲ. ತಗೊಂಡ್ರ ಬರ್ಬೇಕಾದ್ರೆ ಹಾಕೊಂಡ ಬರ್ರಿ ಹೋಗ್ಬೇಕಾದ್ರೆ ಈ ಕಡೆ ಬರ್ಬೇಕು ಹಾಕೊಂಡು ಮಾವಿನಕಾಯಿ ಹೂ ನೋಡ್ರಿ ಮೋಟ ಬಂದ್ಬಿಟ್ರೆ ಹೋಯ್ತದೆ. ಇದೆ ನೋಡ್ರಿ ಹಳೆ ಕಾಲದ ಮರ ಒಡೆದು ಬಿಟ್ಟಿದೆ ಇದು. ಒಂದು ಮೂವತ್ತು ಮಾಡಬೇಕು. ಅದೇ ಮಾಡಿ ತೊಗೊಂಡು ಬರ್ರಿ ಬರ್ರಿ ಹತ್ತಿರ ಬರ್ರಿ ಕ್ಲೋಸಪ್. ಸಾಕ ದೇವಸ್ಥಾನ ಬರ್ತಾ ದೇವಸ್ಥಾನ ಬರ್ತೀವಿ.
ಸಖತ್ತಾಗಿದೆಯಲ್ಲ ಹ್ಞೂ ಸಖತ್ತಾಗಿದೆಯಲ್ಲ. ಕತ್ತಿದೆ. ನನ್ನ ಮಗಳಿಗೆ ಒಂದು ಸಲ ಕರ್ಕೊಬರತ್ತೆ ಇಲ್ಲಿಗೆ. ಬರ್ತಾ ಬಂದ ದಿವಸ ಬಾಲ್ ಹಾಕ್ಬಿಟ್ಟಿರ್ತಾವ. ನೀವೇ ಎಷ್ಟು ಓಪನ್ ಅಂತ ಕೇಳೋಕೆ ಬಿಟ್ಟದ್ರ ಇದು ಯಾವ್ದಪ್ಪ ಅಂದ್ರೆ ಇಷ್ಟು ಸೇರಿದಲ್ಲ ಅವ್ರು ತಂದೆ ಬಾಲ್ ಹಾಕ್ಬಿಟ್ಟಿದ್ರು. ಇದೆಲ್ಲ ಹೆಂಗೆ ಮಾಡ್ಯಾರಲ್ಲ ಕಲ್ಲಲ್ಲಿ ಹ್ಞೂ ಕಲ್ಲು ಹ್ಞೂ ಯಾವುದು ಯಾವ ಕಲ್ಲು ಇರ್ತದೆ ಮನೆ ಕಟ್ತಲ್ಲ ಜಮೀನಿಗೆ ಜಂಬಿಟ್ಟಿಗೆ ಅದನ್ನು ಶಿಲ್ಪಿ ಕೆತ್ತಿದಾನೆ ಈ ಥರ ಕೆತ್ತಿ ರೌಂಡ್ ಮಾಡ್ಯಾರ. ಗಟ್ಟಿ ಕಲ್ಲು ಇಷ್ಟು ದೊಡ್ಡದು ಹಿಡ್ಕೊಂಬಂದ್ಯಾರಲ್ಲ ಅತಿ ಸಂತೋಷ ಪಡ್ಬೇಕ್ರೆ. 1 2 3 4 5 6 6 6 9 9 6 9 6 18 ಪಿಲ್ಲರ್ 18 ಪಿಲ್ಲರ್ ಬಂದಿದೆ. ನೀರು ಮೇಲಿದೆ ಕೆಳಗಿದೆ ಗೊತ್ತಿಲ್ಲ. ನೀರು ಮೇಲಿದೆ ಕೆಳಗಿದೆ ಗೊತ್ತಿಲ್ಲ. ಭಾಳ ಮೇಲಿದೆ ನೀರು. ಹ್ಞೂ ಇಲ್ಲಿ ಇಟ್ಕೋಬೇಕು ಹುಷಾರಿ. ಹಾಂ ಮಾವಿನಕಾಯಿ ಹೂವು ತೆಗೆದ್ರಾ? ಮಾವಿನಕಾಯಿ ಹೂವು ಹ್ಞೂ ಇದು ಲಿಂಬೆಹಣ್ಣ. ಇದು ಲಿಂಬೆಹಣ್ಣ. ಪಂಪಲ್ಲಿ ನೀರು ಜಾಸ್ತಿ ಆದರೆ ಬಾವಿಗೆ ಹೋಗಂಗೆ ಮಾಡ್ಯಾರ. ಹ್ಞೂ ಹೋಣ ಒಣ ಅಂತೀರಾ? ಈಗ ಸರಿ ಆಯಿತು. ಒಂದು ಸ್ವಲ್ಪ ಉಳ್ಕೊತೀನಿ. ಹ್ಞೂ ಏನು ಮಾಡ್ತಿದ್ದೆ? ನಾನು ಇದಕ್ಕೆ ಬನ್ನಿ ಕಡೆ ಎಲ್ಲಿ ಗೊತ್ತಾ? ಅದೇ ಇದು ಹೊಸೂರಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ. ಅದೇ ಇದಕ್ಕೆ ಎಂಥ ಹಾಂ ಎಂಥದ್ದು ಹೋಗ್ತಿದ್ದಲ್ಲ ಹೊಸೂರು ಅಂತ. ಅಲ್ಲಕ್ಕೆ ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಇದೆಯಲ್ಲ ಹಾಸ್ಕೊಂಡು ಅಲ್ಲಿಗೆ ಬಂದಿದ್ದೀವಿ. ನಾನು ಲಾರೆನ್ಸು ಅವರು ಯೂಟ್ಯೂಬಿಗೆ ಫೋಟೋ ಹೊಡ್ತಾ ಇದ್ದಾರೆ. ನಾನು ಸುಮ್ಮನೆ ಇಟ್ಕೊಂಡು ಮತ್ತೆ ಓಕೆ. ಆಮೇಲೆ ಅದು 1ನೇ ತಾರೀಕಿಗೆ ಬರ್ತಂತೆ 80,000. ಹ್ಞೂ ಮಾರ್ಚ್ 1ನೇ ತಾರೀಕಿಗೆ ಬರ್ತಾ ಇರುತ್ತೆ. ಅಮ್ಮಂಗೆ ಹೇಳೋಕ್ಕೋಗ್ಬೇಡ. ಯಾರು ಹೇಳೋಕ್ಕೋಗ್ಬೇಡ. ನಾನು ಗಾಡಿ ತಗೊಂಡು ಗಾಡಿ ಓಕೆ ಬಾಯ್. ಹುಷಾರೇ. ಬಾಯ್ ಬಾಯ್. ಬೇಗ ಸೋದ ಮನೆ ಹೋಗು. ಹತ್ತಿರ ಇದ್ರೆ ಹೋಗು ಇಡ್ಲಾ. ಇಲ್ಲೊಂದು ಮರ ಆಯ್ತು ನೋಡ್ರಿ ಮಾವಿಂದು ಹೂವು ಬರೋದು. ಹ್ಞೂ ಹೋಣ ಹಾಂ ಸರಿ ಸಿಗೋಣ. ದಿನ ಇಷ್ಟು ತೆಗೆದಿರ್ತಾರ.
ಡೈಲಿ ಇರ್ತದ ಮುಂಚೆದ 10 ಗಂಟೆ ಓಪನ್ ಇರ್ತದೆ ಇವತ್ತು ಓಪನ್ ಇಲ್ಲ. ಅಲ್ಲ ಇಲ್ಲಿಂದ ನಂತರ ಒಳಗಿದ್ದ ಒಳಗಿದ್ದು ಅಂದರೆ ಅಲ್ಲೇ ಸುಮಾರು ಅರ್ಧ ಸಿಗುತ್ತಲ್ಲ ನಡೀತಾರೆ ಒಳಗೆ ಸಿಗುತ್ತೆ ಅಲ್ಲ ಈ ಕಾಸ್ಪಟಿಗೆ ಹೋಗ್ತೀರಿ ಈಗ ಒಳಗೆ ಹೋಗ್ತೀರಿ ಮೊದಲು ಸೆಟಪ್ ಇದ್ದ ಶ್ರೀಕಾಂತ ಅಂತ ನಮ್ಮ ವಿಜಯಕುಮಾರ್ ಅಂತಾರೆ ನಾನು ಅವ್ರು ಯಾರು ಗೊತ್ತಾ ನಮ್ಮ ಜೋಗ ಎಲೆಕ್ಟ್ರಿಕಲ್ದು ಅಳಿಯ ಗೊತ್ತಾ ಅವ್ರು 100 ಗಡಿ ವಿಜಯಕುಮಾರ್ ಅಂತ ಅವರು ಊರು ಬಂದಾಗ ನನಗೆ ಮೊನ್ನೆ ಹತ್ರ ಡಿಸಲ್ ಆಗಿದೆ ಎಲ್ಲಿ ಸತ್ತಲಾಗಿರೋ ಗೊತ್ತಿಲ್ಲ ಈಗ ಮತ್ತು ಸುರೇಶ ಮುತ್ತುಜ್ಜ ಇರೋದಲ್ಲ ತುಂಬ ಆಗ್ತಾರೆ ಅವರು ರಾಜು ನಾನು ಒಂದು ಸ್ವಲ್ಪ ಒಂದು 85 ಈಗ 54 ವರ್ಷ ಆಯ್ತು 85ರಲ್ಲಿ ಅಪ್ಪರ ವಿಲೇಜಲ್ಲಿ ಕಟ್ಟಿದ್ದೆ ಎಸ್ ನಮ್ಮಪ್ಪ ಎಲ್ಲ ದರ್ಬಾರ್ ಅವರು ಬಂದ ನಡ್ಕೊಂಡ್ ಇಲ್ಲೇ ಕಾಡಿದ್ರು ಇಲ್ಲೊಂದು ಮರ ಇದೆ ಮಾವಿನ ಮರ ಅದರೊಳಗೊಂದು ಹೂ ಬಿಟ್ಟಿರ್ತದೆ ಒಳಗೆ ಅಲ್ಲಿ ಇದಲ್ಲ ಪಕ್ಕ ಇದು ನೆಂದ ಮರ ಇದೆ ನೋಡಿ ಒಳ್ಳೆ ಮಾವಾಗಿದೆ ಈ ಸಲ ಅಲ್ಲ ಆದರೆ ಆ ಥರ ಇದು ಬೆಳೆದ್ರೆ ಈ ಥರ ಬೆಳೆದ್ರೆ ಅದರಲ್ಲಿ ಹೂವು ಬಿಡಲ್ಲ ಫಲ ಬಿಡೋಕೆ ಬಿಡೋದೇ ಇಲ್ಲ ಇದು ಬಂದಳು ಕಾಣ್ತಾ ಇದು ಹಿಂಗೆ ಬಿಟ್ಟೈತೆ ನೋಡಿ ಮಾವಿನಕಾಯಿ ಸೀಸನ್ ಮುಂದೆ ಹಾಸ್ಕೊಂಡು ಹೋಗ್ಬೋದು ಬಟ್ ಒಂದು ಪೂಜೆ ಮಾಡಿ ನೈವೇದ್ಯ ಮಾಡಿ ಹೊಂಟ್ರು ಪುರೋಹಿತರು ಇಲ್ಲಿ ಹಬ್ಬ ಇರ್ಬೋದಾ ಇರ್ಬೋದು ಇರ್ಬೋದಲ್ಲ ನಾವು ಮತ್ತೆ ಬೇರೆ ಪ್ರಾಣಿಗಳಿಲ್ಲ ಕಾಡು ಪ್ರಾಣಿ ಇರ್ಬೋದು ಇದು ಮಲ ಇರ್ಬೋದು ಹಂದಿ ಇರ್ಬೋದು ಮತ್ತೆ ಈ ಕಾಡು ಪ್ರಾಣಿ ಅಂತದ್ದು ಯಾವುದಿಲ್ಲ ಹಾವು ಮುಂಚಿ ಇರ್ಬೋದು ಕೋಳಿ ಇರ್ಬೋದು ಇಂಥದ್ದಾಗಿದೆ ಸ್ನಾನ ಮಾಡ್ಕೊಂಬದಕ್ಕೆ ಬಚಾವತ್ತರಿ ಹೌದು ಒಳ್ಳೆ ಆಯಿತು ದೇವರಿಗೆಲ್ಲ ಒಳ್ಳೆ ನಮಸ್ಕಾರ ಹೊಡೆದು ದೇವ್ರಿಗೆ ಹೋಗೋಕೆ ಆಗ್ತಿರ್ಲಿಲ್ಲ ಇದೇ ದೇವರಿಗೆಲ್ಲ ಒಳ್ಳೆ ನಮಸ್ಕಾರ ಹೊಡೆದು ನಾವು ಹಿಂಗೆ ಕೂತ್ಕೊಂಡ ತಮಾಷೆ ಮಾಡೋದು ಈ ಮರ ಹತ್ತಿರ 500 ರೂಪಾಯಿ ಅಷ್ಟು ಹತ್ರ ಮೇಲೆ ರೀ ಎಲ್ಲ ತಿಳಿದ್ರಿ ಅಷ್ಟು ಹತ್ರ ಮೇಲೆ ಇದ್ರಲ್ಲಿ ನಿಮ್ಮ ರೆಕಾರ್ಡ್ ಆಗಲ್ಲ ಮಾತಾಡಿದ ರೆಕಾರ್ಡ್ ಆಗ್ತಾ ಇದೆ ಅದು ಆಗಲಿ ಅದೇನು ತೊಂದರೆ ಇಲ್ಲ ಒಳ್ಳೆ ಮಾತಾಡಿದ್ದೀನಿ ಕಟ್ ಮಾತಾಡಿಲ್ಲ ಅಷ್ಟು ಹತ್ರ ಮರ ಹತ್ಬೇಕು ಅಂತೀನಿ ಹೆಂಗೈತೆ ನೋಡ್ರಿ ಮರ ಹತ್ತಕ್ಕಾಲ ಆಗತ್ತೆ ಅಂದ್ರೆ ಅದು ಅಲ್ಲ ಇದು ದರ್ಲೆ ತೆಗಿಯಕ್ಕೆ
15 ನಿಮಿಷಕ್ಕೆ ಹೀಟ್ ಆಗುತ್ತೆ. ಹ್ಞೂ ಆಫ್ ಮಾಡಿರ್ಬೇಕಾರೆ ಈಗ. ಇದು ಬೇಕಿದು. ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಇದು ಬೇಕು ನನಗೆ. ಹೌದಾ? ಇದು ಬೇಕಾಗಿತ್ತು. ನೇಚರ್ ಇದು. ನಮ್ಮೂರಲ್ಲಂತೂ ಒಂದು ಚೂರು ಬಿಡೋದಲ್ಲೇ ನಮ್ಮ ಕುಂದಾಪುರದಲ್ಲಿ ತಗೊಂಡು ದನದ ಕಾಲಡಿ ಹಾಕಿಬಿಡ್ತಾರೆ. ನಮ್ಮ ಮಾವನ ಮನೇಲಿ ಹೆಂಗೆ ಗೊತ್ತದು, ಒಂದು ಕಟ್ತಾರೆ ಹೀಗೆ. ಇದು ಕೊಟ್ಟಿಗೆ ಅಂದರೆ ಕೊಟ್ಟಿಗೆ ಪಕ್ಕದಲ್ಲಿ ಒಂದು ದೊಡ್ಡದು ಬಾವಿ ತೆಗಿತಾರೆ. ಅದಕ್ಕೆ ಕಲ್ಲು ಕಟ್ಬಿಟ್ಬಿಡ್ತಾರೆ. ಈಗೇನು ಮಾಡ್ತಾರೆ ಗೊತ್ತಾ, ಇದನ್ನೆಲ್ಲ ದನ ಕಾಲಡಿ ಹಾಕ್ತಾರೆ. ದನ ಸಗಣಿ ಉಚ್ಚೆ ಹೊಯ್ಕೊತಿತ್ತಲ್ಲ, ಆಮೇಲೆ ಬೆಳಗ್ಗೆ ತೊಳೆದೆಲ್ಲ ನೀರೊಳಗೆ ಅದಕ್ಕೆ ಹೋಗ್ತಾರೆ, ನೀರಿಗೆ. ಒಳ್ಳೆ ಗೊಬ್ಬರ. ಸೊಪ್ಪು ಗಿಪ್ಪು ಕಟ್ ಮಾಡಿದ್ದು ಎಲ್ಲ ತೆಗೆದು ಅದಕ್ಕೆ ಹಾಕ್ತಾರೆ. ಅದು ದನನ ಕಾಲಡಿ ಹಾಕ್ಲಿಕ್ಕಾಯ್ದ ಅದಾ? ದರ್ಲೆ ನೋಡ, ನಮ್ಮಲ್ಲಿ ಭಾಳ ಬೇಡಿಕೆ ಕುಂದಾಪುರದಲ್ಲಿ. ಹೀಗೈತೆ ನೋಡ್ರಿ, ಜೋಕಾಲಿ ಆಡ್ಬೋದು. ಬೆಡ್ಡ ಜೋಕಾಲಿ ಆಡೋಣ ಅಂದರೆ ಬೆಡ್ಡ ಬೇಡ, ಇಷ್ಟ ಇರ್ತದೆ. 3 ಕಿಲೋ ಬಿಟ್ಬಿಟ್ರೆ ಕಷ್ಟ. ಬನ್ನಿ, ಇದು ಗೊತ್ತಾ ಮರ ಏನು ಅಂತ? ಇದು ಮರ ಗೊತ್ತಾ ನಿಮಗೆ? ಇಲ್ಲ. ಇದು ಸಂಪಿಗೆ ಹಣ್ಣು ಅಂತ ಹೇಳ್ತಾರೆ. ಗೊತ್ತು. ಆ ಮರ ಗಿಡ ಇದೆ, ದೊಡ್ಡದಾಗಬೇಕು. ದೊಡ್ಡದಾದ್ರೆ ಒಳ್ಳೆ ಬಿಡುತ್ತೆ. ನಾನಂತೂ ಅಲ್ಲಿ ಭಾಳ ಇದೆ. ಎಲ್ಲಿ ಗೊತ್ತಾ, ಈ ಸಾಬ್ರದ್ದು ಒಂದು ಇದಿದೆ ಗೊತ್ತಾ, ಬೇವನಕೊಂಡ ರೋಡಲ್ಲಿ ದರ್ಗಾ. ಅದ್ರ ಪಕ್ಕದಲ್ಲಿ ಈಗ ಮಾನ್ಸೂನ್ ಪಾರ್ಕ್ ಅಂತ ಆಗಿದೆ. ಅಲ್ಲಿ ಕಾಡಿತ್ತು, ಕಟ್ಟಿಗೆ ಕಡಕ್ಕೆ ಹೋಗ್ತಿದ್ದೆ. ಅಲ್ಲಿ ಒಳ್ಳೆ ಸಿಗೋದು ಅವಾಗ ಸಂಪಿಗೆ ಹಣ್ಣು. ಒಂದು ಚೀಲ ತರ್ತಿದ್ದೆ, ತಿಂತಿದ್ದೆ, ಸಾರಿ ತಿಂತಿದ್ದೆ. ಹಾಗೆ ತಿಂದು ಕಟ್ಟಿಗೆ ಕಟ್ತೀವಿ. ಹೊಟ್ಟೆಗಿಲ್ಲ ಅವಾಗ ನಮಗೆ, ಊಟಕ್ಕೆ ತಿನ್ನಲಿಲ್ಲ. ಇಲ್ಲ ಇರ್ಬೇಕು, ನಾವಿಲ್ಲೆಲ್ಲ ಕುತ್ಕೊಂಡಿದ್ವಿ, ಎಲ್ಲ ಕೂಗ್ತಾ ಇದೆ. ನಮ್ಮ ಮಾವನ ಮನೆ ಹತ್ರ ಅಂತೂ ನವಿಲಿಂದೇ ಕಾಟ. ಗದ್ದೆ ಎಲ್ಲ ಹಾಳು ಮಾಡ್ತಾ ಇದ್ಬಿಡ್ತು. ಗದ್ದೆ ಹಾಳು ಮಾಡ್ತಾ ಇದ್ಬಿಡ್ತೈತ್ರಿ ನವಿಲು. ಈ ಭತ್ತ ಬಿಡೋ ಟೈಮ ಬರ್ತಾ, ಆ ಉದ್ದೆಲ್ಲ ಹೊಡೆಯೋದಲ್ದ ಆ ಕಾಲು ಹಿಂಗೆ ಹಾಕಿ ಮುರಿತೈತಿ. ನವಿಲಿಗೆ ಹೊಸ ಔಷಧಿ ಏನು ಗೊತ್ತಾ ನಿಮಗೆ? ಈ ಹಳೆ ಕ್ಯಾಸೆಟ್ಗಳಿದಾವಲ್ಲ, ಅದನ್ನು ಕಟ್ಬಿಟ್ರೆ ಕಾಗೆ ಮತ್ತು ನವಿಲು ಯಾವ ಪಕ್ಷಿಗಳು ಬರಲ್ಲ ಅಲ್ಲಿ. ದಾರನ ಹಳೆಯದು ಕ್ಯಾಸೆಟಿಂದ ರೀಲ್ ಇದೆಯಲ್ಲ, ಅದನ್ನು ಆ ಕಡೆ ಕಂಬ ಹೋಗಿಬೇಕು. ಹೂಬಿಟ್ಟು ಹಿಂಗೆ ಲೈನಾಗಿ ಕಟ್ಬಿಟ್ಟು ಬಿಟ್ಬಿಟ್ಟು ಅದು ತಿರ್ಸಿ ಕಟ್ಬೇಕು ಹಿಂಗೆ. ಅದು ಇದು ಬಂದಂಗೆ ಪಳ 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 ಹೊಳೆಯತ್ತೆ. ಹಿಂಗೆ ಹೋದ್ರೂ ಕೂಡಲೇ ಬರಲ್ಲ, ಯಾವ ಪಕ್ಷಿನೂ ಬರಲ್ಲ. ಅದ್ರೊಳಗೆ ಇಳಿಯೋದೇ ಇಲ್ಲ. ಅದ್ರೊಳಗೆ ಯಜಮಾನ ಹೋಗ್ತಾರೆ ಅಂತ ಕಡ್ರೆ ಇಷ್ಟು ಮಧ್ಯದಲ್ಲಿ ಎಂಥದ್ದು ಬರಲ್ಲ ಅದ್ರೊಳಗೆ ಬಿಟ್ಬಿಟ್ರೆ. ಮತ್ತು ಅಡ್ಡ ಹಾಕ್ಬೇಕು ಹಿಂಗೆ ಮೇಲೆ. ಈಗ ಅಷ್ಟು ದೂರ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ, ಮತ್ತೆ ಒಂದೊಂದು ಹೇಳ್ತೀವಿ. ಇದು ತೊಗೊಳ್ರಿ, ಈ ಮರ ತೊಗೊಳ್ರಿ ಹೆಂಗಿದೆ. ಇದು ಸಣ್ಣ ಮರ ಬಂದು ಕೆಟ್ಟಾಗ್ಬಿಡ್ತು. ಲೀಲಾಜಾಲವಾಗಿದೆ ಆ ಮರ. ಇದು ಇಲ್ಲೋಡ್ರಿ, ಅವಾಗ ಇದೇ ಮರದಲ್ಲಿ ಕೂರ್ಬೇಕು ಹೇಳಿದ್ದಲ್ಲ. ಆಲದ ಮರ, ಇದು ಆಲದ ಮರ. ಕೆರೆ ಇದೆ ಕೆಳಗೆ, ಕೆರೆ ರೋಡ್ ಪಕ್ಕದಲ್ಲೇ ಇದೆ.
ಹತ್ರ ಹೋಗ್ಬೇಕಾ? ಹ್ಞೂ ಹೋಗ್ಬೇಕಾ? ಹೋಗೋಣ ಒಂದು ಸ್ವಲ್ಪ. ಇಲ್ಲಿದ್ದೀರ ದೊಡ್ಡದನ್ನ ಸೈಡು ಇಲ್ಲೆಲ್ಲ ಇಲ್ಲೇ ಜಾಗ ಇದೆ. ಇಲ್ಲೇ ಹೋಗ್ಬೇಕು. ಬರ್ಬೇಡ ಕಣ ಏನೋ ಒಂದು ಜೀವ ಮಾರ್ಯ ಇದು ಮಗಳಿಗೆ ಒಂದು ಮದುವೆ ಮಾಡಕ್ಕೆ ನಾನು ಪಾಪ ನನ್ನ ಮಗಳು ಆಯಾ ಅಪ್ಪ ಹಿಂಗಾಯ್ತು ಒಂದು ಸ್ವಲ್ಪ ಏನೋ ಯಾವುದೋ ಒಂದು ಹಬ್ಬದ ಜಾತ್ರೆ ಬಂತಲ್ಲ ಅವಾಗ. ಹೌದೇನಪ್ಪ. ಏನಿಲ್ಲ, ನಮ್ಮ ತಾಗಲ್ಲಿ ಜಾತ್ರೆ ಬಂದಿದ್ದು. ಆವಾಗ ಒಂದಿಷ್ಟು ದಿನ ಬಿಸಿಯಾಗಿದೆ. ನಾನು ಹೇಳಿದ್ದೆ ಅವರಿಗೆ, ಹಾಗಂತ ನಮ್ಮ ಊರನ್ನ ಜಾತ್ರೆ ಇದೆ, ಸ್ವಲ್ಪ ನಾನು ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಬರೋಬ್ಬರಿ. ಇದಕ್ಕಿಂತ ಇನ್ನೊಂದಿತ್ತು ಇಲ್ಲಿ ಕಟ್ತಿದ್ರು, ಇದಕ್ಕಿಂತ ದೊಡ್ಡ ಇದಕ್ಕಿಂತ ಇದು ಇನ್ನೊಂದು 2 ಅಡಿ ಮೇಲಿತ್ತು. ಅದು 2.5 ಅಡಿ 3 ಅಡಿ ಅದು ಇದಿದಲ್ಲ ಇದು ಸಾಮಾನು ಕೆಳಗೆ ಎಲ್ಬಿಟ್ಟಿತ್ತು ಗೊತ್ತಾ. ಅದಕ್ಕೆಲ್ಲ ಸೊಳ್ಳೆ ಮುಟ್ಕೊಳ್ಳೋದು. ಅವಾಗ ನನ್ನ ಮಗಳು ಚೀಲನ ಕಟ್ಬೇಕಬೇಡ ಅಂತಿಲ್ಲ ಪಾಪ. ಒಂದು ಕರು ಇದೆ ಗೊತ್ತಾ ಅಲ್ಲಿ ಸಣ್ಣದು. ನೋಡಿ ಈ ಕಡೆ ತಿರುಗ್ರಿ. ಅದು ಈ ಕಡೆ ಬಸ್ ಬರ ಬಾ 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 ಬಂತ ಇತ್ತು ತಿರ್ಗ್ತಾ ಇಲ್ಲಲ್ಲ. ಏಯ್ ಬಾ 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 ಅದು ಬೇಕಂತ ಫೋಟೋ ಹೊಡಿತಾರೆ ಅಂತಲೇ ತಿರುಗಿದ್ರೆ ಅಡ್ಡ ಅದು. ಏಯ್ ಏಯ್ ಏನು ಗೊತ್ತಿಲ್ಲ ನಮಗೆ ಅದು. ಹಾಂ ಬಂದ 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 ಈಗ ಬಂದ. ನಾನು ಬಂದಿಲ್ಲ. ಬಂದಿದೆಯಾ? ಬಾ 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 ಬೇಡ. ಈಗ ಚಿನ್ಮ ಹತ್ರ ಹೋಗ್ಬಂದ್ಬಿಟ್ಟು ಗಾಡಿ ತೆಗೋಣ. ಗಾಡಿ ತೆಗೆದ್ಬಿಟ್ರೆ ಆಯ್ತು. ಚಿನ್ಮ ಹತ್ರ ಹೋಗ್ಬಂದೇ ಗಾಡಿ ತೆಗೋಣ ಅಲ್ಲ. ಆಮೇಲೆ ಒಂದೇ ಸರ್ ತೆಗೆದು ಹೋಗ್ಬಿಡೋಣ ಅಲ್ಲ. ಅಷ್ಟೇ. ವಾಕ್ ಮಾಡೋಣ ಅಲ್ಲಿವರೆಗೆ. ಏಯ್ ಬಾ ರಾಮ ಬಾ. ಏನಿಲ್ಲ, ಅದು ನೀವು ಕೇಳಿದ್ರೆ ಸಾಕು. ಈಗ ಸ್ಲಾಬ್ ಹಾಕೋ ಬಿಲ್ಡಿಂಗಿಗೂ ಮೇಲ್ಗಡೆ ಸೀಟ್ ಹಾಕೋ ಬಿಲ್ಡಿಂಗಿಗೂ ಅದು ಕೆಲಸ ಎಲ್ಲ ಒಂದೇ. ಎಲ್ಲ ಕೆಲಸ ಅಂದ್ರೆ ಅದಕ್ಕೂ ಪೂರ್ತಿ ವೈರಿಂಗ್ ಆಗಬೇಕು, ಪೈಪ್ಲೈನ್ ಆಗಬೇಕು. ಇದಕ್ಕೂ ವೈರಿಂಗ್ ಆಗಬೇಕು, ಪೈಪ್ಲೈನ್ ಆಗಬೇಕು. ಇದಕ್ಕೂ ಒಂದು ಅಡುಗೆ ಮನೆನೂ ಆಗಬೇಕು. ನಾಳೆ ಶೀಟ್ ತೆಗೆದು ಆ ಶೀಟ್ ಹಾಕ್ತೀನಿ ಅಂದರೆ ಬುಡ ಕಟ್ಟಿ ಮಾಡ್ಕೋಬೇಕಷ್ಟೇ. ಅದಷ್ಟೇ. ನಾಳೆ ಶೀಟ್ ತೆಗೆದು ಮುಂದಿನ ಕಾಲಕ್ಕೆ ಸ್ಲ್ಯಾಬ್ ಹಾಕ್ತೀನಿ ಅಂದರೆ ಬುಡ ಕಟ್ಟಿ ಮಾಡ್ಕೋಬೇಕಷ್ಟೇ. ಆಮೇಲೆ ಮಾಡ್ಲಿಕ್ಕೆ ಆಗಲ್ಲ. ಏನಾಗೋದಿಲ್ಲ. ರೇಟ್ ಎಷ್ಟು ಹೆಚ್ಚು ಕಮ್ಮಿ ಅನ್ನೋದು ಬೇಕಾ? ಹೇಳ್ಬಿಟ್ಟ ಹಾಂ ಹೇಳಿ. ನೋಡ್ರಿ 10 ಅಲ್ಲೊಂದು 20 ಕಿಲೋ ಸಿಮೆಂಟ್ ಹೋಗ್ತದೆ, 3 ಕಿಲೋ